ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತಿಗೆ ಬೆಳಿಗ್ಗೆನೇ ಎದ್ದು ಅನ್ನಕ್ಕೆ ಇಟ್ಟಿದ್ದಾರೆ. ನಮ್ಮ ಅತ್ತೆ ಮನೆ ಮುಂದೆ ಸಾರಿಸ್ತಾ ಇದ್ದಾರೆ. ಲೇಟ್ ನೈಟ್ವರೆಗೂ ನೈಟ್ ಹೊತ್ತು ಹೊರಗಡೆ ಸೆಕೆ ಅಂತ ಮಾತಾಡ್ಕೊಂಡು ಕೂತಿರ್ತಾರೆ ಅಂತ ಹೇಳಿ. ಇನ್ನು ನಮ್ಮ ಅತ್ತಿಗೆ ಪಾತ್ರೆ ತೊಳಿತಾ ಇದ್ರು. ನಾನು ಅನ್ನ ರಸ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅಡುಗೆ ಮಾಡಿಬಿಟ್ಟು ಗಿಡದಲ್ಲಿ ಬಿಟ್ಟಿರೋ ಹೂ ಎಲ್ಲ ಕಿತ್ಕೊಂಡು ಬಂದೆ. ನೋಡಿ, ಇದು ಮಲ್ಗೆ ಮತ್ತು ಕನಕಾಂಬರ. ಎಷ್ಟು ಹೂ ಬಿಟ್ಟಿದೆ ಅಂದರೆ ದೇವ್ರ ಫೋಟೋಗೆ ಏನು ತೊಂದರೆ ಇರಲ್ಲ. ಇಷ್ಟು ಟೈಪ್ಸ್ ಆಫ್ ಹೂ ನಮ್ಮ ಮನೆ ಹತ್ರ ಬಿಡುತ್ತೆ. ಏನೋ ಒಂಥರ ಹಬ್ಬ ಬಂದರೂ ನಮಗೆಲ್ಲ ಹೂ ಕೊಂಡ್ಕೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ, ಮುಡ್ಕೊಳ್ಳೋಕ್ಕಾಗಲಿ ದೇವ್ರ ಫೋಟೋಗಾಗಲಿ. ಇವ್ರ ಮಕ್ಳು ಎದ್ದು ಬಂದುಬಿಟ್ಟು ನೋಡಿ, ಬೆಳಿಗ್ಗೆ ಎಷ್ಟು ನೀಟಾಗಿ ಮಲ್ಕೊಂಡು ಇಬ್ಬರು ಆಟಾಡ್ಕೊಳ್ತಾ ಇರ್ತಾರೋ, ಸಾಯಂಕಾಲ ಆಗ್ತಾ ಅಷ್ಟೇ ಅಯ್ಯೋ ಅನ್ನಿಸ್ತಾ ಇರ್ತಾರೆ. ಈ ಮಕ್ಕಳಿಗೆ ರಜೆ ಏನೋ ಕೊಡ್ತಾರೋ ಅಂತ ಅನಿಸ್ಬಿಡುತ್ತೆ. ಅದಾದಮೇಲೆ ಮನೆಯಲ್ಲಿ ನೈಟ್ ಮಾಡಿದ್ದು ಮುದ್ದೆ ಮಿಕ್ಕಿತ್ತು. 3 ಮುದ್ದೆ ಮಿಕ್ಕಿದ್ವು. ಸೊ ಇಷ್ಟೊಂದು ಮುದ್ದೆ ವೇಸ್ಟ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಗಂಜಿ ಮಾಡೋಣ ಅಂತ 3 ಮುದ್ದೆನೂ ಒಂದು ಬಟ್ಲಿಗೆ ಇಟ್ಕೊಂಡು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ನೆಕ್ಸ್ಟ್ ಅದ್ರ ಜೊತೆಗೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೇಸ್ಟ್ಗೆ 1-2 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಮ್ಮರ್ ಡೇಸಲ್ಲಿ ಈ ಥರ ಎಲ್ಲ ಬೆಳಿಗ್ಗೆನೇ ಕುಡಿದ್ರೆ ಹೊಟ್ಟೆ ಫುಲ್ಲು ತಂಪಾಗಿರುತ್ತೆ. ಸೊ ಮನೇಲೂ ಮಕ್ಕಳು ತುಂಬ ಜನ ಇದ್ರಲ್ವಾ, ಎಲ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಒಂದು ಬಟ್ಲು ತುಂಬ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕುಡಿಯೋ ಅಷ್ಟೊತ್ತಿಗೆ ಬರೀ ಒಂದು ಅರ್ಧ ಗ್ಲಾಸ್ ಇತ್ತು ಅಷ್ಟೇ. ನನಗೆ ಎಲ್ಲ ಮಕ್ಕಳೇ ಕುಡ್ದಿದ್ರು. ತಿಂಡಿ ಮುಗಿಸ್ಕೊಂಡು ನಮ್ಮ ಅಕ್ಕನ ಮಗಳು ಚಿಕ್ಕಮ್ಮ ಬಳೆ ಬೇಕು ಅಂತ ಹೇಳ್ತಿದ್ಲು. ಸೊ ಅವಳಿಗೆ ಕರ್ಕೊಂಡೋಗಿ ಬಳೆ ಕೊಡಿಸ್ಕೊಂಬರೋಣ ಅಂತ ಬಟ್ಲಳ್ಳಿಗೆ ಹೋಗ್ತಾ ಇದ್ವಿ. ಅವಳಲ್ಲಿ ಪಾಪಸ್ಕಳ್ಳಿ ಗಿಡ ನೋಡ್ಬಿಟ್ಟು ಚಿಕ್ಕಮ್ಮ ನಾನು ಕಿತ್ಕೊತೀನಿ ಅಂತ ಅಂದ್ಲು. ಅದಕ್ಕೆ ಮುಳ್ಳಿರುತ್ತೆ, ನೋಡ್ಬಿಟ್ಟು ಹುಷಾರಾಗಿ ಕಿತ್ಕೊ ಅಂತ ಹೇಳಿದೆ. ತಿನ್ನೋಕೆ ಎಷ್ಟು ಟೇಸ್ಟ್ ಇರುತ್ತೋ ಮುಳ್ಳು ಕೂಡ ಅಷ್ಟೇ ಇರುತ್ತೆ. ಚುಚ್ಕೊಂತು ಅಂತಂದರೆ ತುಂಬ ಕಷ್ಟ. ಅಲ್ಲಿಂದ ಮನೆಗೆ ಬಂದ್ವಿ. ಈ ಸಮ್ಮರ್ ಹಾಲಿಡೇಸಲ್ಲಿ ಈ ಪೆಪ್ಸಿ ಐಸೋರು ಏನು ಬರ್ತಾ ಇರ್ತಾರೋ ಮನೆ ಹತ್ರ, ಈ ಮಕ್ಕಳು ನೋಡಿದ್ದಕ್ಕೆಲ್ಲ ಹೋಗೋಗಿ ನಿಂತ್ಕೊಳ್ತಾ ಇರ್ತವೆ. ಇನ್ನು ನಮ್ಮ ಅತ್ತಿಗೆನೂ ನನ್ನ ತಮ್ಮ ಕೆಲಸ ಮುಗಿಸ್ಕೊಂಡು ಬರೋವಾಗ ಹೊಲ್ದಂಕಲ್ ಕಾಲ್ ಮಾಡಿ ಹೇಳಿದ್ರಂತೆ ಬಂದು ಟೊಮೊಟೊ ಕಿತ್ಕೊಂಡು ಹೋಗಿ ಅಂತ ಹೇಳಿ. ಸೊ ಹೋಗ್ಬಿಟ್ಟು ಟೊಮೊಟೊ ಕಿತ್ಕೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಅದು ಎಷ್ಟೊಂದು ಕಿತ್ಕೊಂಡು ಬಂದಿದ್ದಾರೆ. ಟೊಮೊಟೊ ಕಿತ್ಕೊಂಡು ಬಂದಿದ್ರಲ್ವ ಅಂತ ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡಿ ಅಂತ ಹೇಳ್ತಿದ್ರು ಮಕ್ಕಳು. ಟೊಮೊಟೊ ಗೊಜ್ಜು ಚಪಾತಿ ಏನು ಬೇಡ, ಮುದ್ದೆ ಮಾಡಿಬಿಟ್ಟು ಕೈಗೋಜು ಮಾಡಿಕೊಡು ಚಿಕ್ಕಮ್ಮ ಅಂತ ನಮ್ಮ ಅಕ್ಕನ ಮಗಳು ಹೇಳಿದ್ಲು. ಸೊ ಕೈಗೋಜಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ, 3 ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಟ್ಟಿರೋ ಅಂಥ ಟೊಮೊಟೊ, ಬೆಳ್ಳುಳ್ಳಿ ಅದೆಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡು ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಇದು ಟೇಸ್ಟ್ ಬರೋದು. ಹಳ್ಳಿ ಕಡೆ ಇದನ್ನು ತಿಂದಿರೋರ್ಗಂತೂ ಇದ್ರ ಟೇಸ್ಟ್ ಅಂತೂ ಗೊತ್ತಿರುತ್ತೆ. ಸಖತ್ತಾಗಿರುತ್ತೆ. ಇದು ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ಚಪಾತಿಗಾಗಲಿ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಅಮ್ಮನ ಮನೇಲಿದ್ದಾಗ ಯಾವಾಗಲೂ ಅಮ್ಮ ಇದೇ ಥರ ಮಾಡ್ಕೊಡೋದು. ಇದ್ರ ಜೊತೆಗೆ ಎಕ್ಸ್ಟ್ರಾ ಬೇಕು ಅಂದರೆ ಬೆಂಡೆಕಾಯಿ ಸುಟ್ಬಿಟ್ಟು ಆ್ಯಡ್ ಮಾಡ್ಕೊಳ್ಬಹುದು, ಅಥವಾ ಆಲೂಗೆಡ್ಡೆ ಸುಟ್ಟು ಆ್ಯಡ್ ಮಾಡ್ಕೊಳ್ಬಹುದು, ಬದನೆಕಾಯಿ ಸುಟ್ಬಿಟ್ಟು ಆ್ಯಡ್ ಮಾಡ್ಕೊಳ್ಬಹುದು. ಎಲ್ಲ ಮಿಕ್ಸ್ ಮಾಡಿನೂ ಮಾಡ್ಕೊಳ್ಬಹುದು. ಸಪ್ರೇಟಾಗಿ ಒಂದೊಂದೇ ಹಾಕಿ ಕೂಡ ಮಾಡ್ಕೊಳ್ಬಹುದು. ಯಾವುದಿದ್ರೂ ಕೂಡ ಸಖತ್ತಾಗಿರುತ್ತೆ. ಹಾಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ನೋಡ್ತಾ ಇರೋರಿಗೆ ಸುಮಾರಷ್ಟು ಜನಕ್ಕೆ ಬಾಯಲ್ಲಿ ನೀರು ಊರ್ತಾ ಇರುತ್ತೆ. ಅದು ಮಾತ್ರ ನಿಜ. ಯಾಕೆಂದರೆ ತಿಂದು ಅಭ್ಯಾಸ ಇರೋರಿಗೆ ಅದರ ಟೇಸ್ಟ್ ಗೊತ್ತಿರುತ್ತೆ. ಹಾಗೆ ಇದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನನಗೆ ಒಂದು ಕೈ ಉರಿ ಬಂದಿತ್ತು. ನೈಟ್ ಫುಲ್ಲು ಕೈ ಉರಿತಾ ಇತ್ತು. ಹಾಗೆ ಮುಖ ಮುಟ್ಕೊಂಡು ಬಿಟ್ಟಿದ್ದೀನಿ. ಫೇಸ್ ತೊಳೆಯೋವಾಗ ಆ ಟೈಮಲ್ಲೆಲ್ಲ ಫುಲ್ ಮುಖ ಎಲ್ಲ ಉರಿ ಎತ್ಕೊಬಿಟ್ಟಿತ್ತು ನನಗೆ. ಅಷ್ಟು ಉರಿತಾ ಇರುತ್ತೆ. ಬಟ್ ಇದು ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕಲ್ವಾ, ಆವಾಗಲೇ ಟೇಸ್ಟ್ ಬರೋದು ಅಂತ ನಾನು ಹಾಗೆ ಪ್ರಿಪೇರ್ ಮಾಡಿಕೊಂಡೆ. ಯಾವುದೇ ಒಂದು ವಿಷಯ ಆಗಲಿ ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟಿದ್ದು ರಿಸಲ್ಟ್ ಸಿಗಲ್ಲ ಅಂತಾರಲ್ಲ, ಆ ಥರ ಗೊಜ್ಜು ಮಾಡಿದ್ದೆ ತಡ ಮಕ್ಕಳು ಚಿಕ್ಕಮ್ಮ ನಂಗೆ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡು ತಿಂದರು. ನೋಡಿ, ನನ್ನ ಮಗ ಕೂಡ ತಿಂತಾ ಇದ್ದಾನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.